ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿತ್ಯ ಬಳಸುವಂತಹ ಬೆಂಡೆಕಾಯಿಯಿಂದ ಅತ್ಯಂತ ರುಚಿಕರವಾದ ಪಲ್ಯ ರೆಸಿಪಿ ಹಾಗೂ ಅದರ ಆರೋಗ್ಯದ ಲಾಭಗಳನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಇದು ಕೇವಲ ಬಾಯಿ ರುಚಿಗೆ ಅಲ್ಲ, ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಬೆಂಡೆಕಾಯಿ ಸೇವನೆಯಿಂದ ಕರುಳಿನ ಶುದ್ಧೀಕರಣ ಆಗುತ್ತೆ, ಚರ್ಮಕ್ಕೆ ಒಳ್ಳೆಯದು, ಮೆದುಳಿಗೂ ಒಳ್ಳೆಯದು, ಶುಗರ್ನ ಕಡಿಮೆ ಮಾಡುತ್ತೆ ಅಂತ ಎಲ್ರಿಗೂ ತಿಳಿದಂತಹ ವಿಚಾರ. ಇನ್ನು ಹೆಚ್ಚಿನ ಆರೋಗ್ಯದ ಲಾಭಗಳನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಅಷ್ಟೇ ಅಲ್ಲದೆ ಈ ಬೆಂಡೆಕಾಯಿನ ನೈಸರ್ಗಿಕವಾಗಿ ನಮಗೆ ಕ್ಲೀನಿಂಗ್ ಕೆಲಸವನ್ನು ಮಾಡುತ್ತೆ, ದೇಹದಿಂದ ಎಲ್ಲ ಕಲ್ಮಶ ಹೊರಹಾಕಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಬೆಂಡೆಕಾಯಿ ಗರ್ಭಿಣಿಯರಿಗೆ ಮತ್ತು ಬಾಣತಿಯರಿಗೆ ವರದಾನವಾಗಿ ಕೆಲಸ ಮಾಡುತ್ತೆ. ಮಗುವಿನ ಬೆನ್ನು ಮೂಳೆ ದೃಢವಾಗಿ ಬೆಳೆಯಲು ಮತ್ತು ಮೆದುಳಿಗೆ ರಕ್ತ ಸಂಚಾರಕ್ಕೆ, ಮೆದುಳು ಚುರುಕಾಗಲಿಕ್ಕೆ, ಹಾಗೆ ರಕ್ತಹೀನತೆ ಕಡಿಮೆ ಇರುವಂತಹ ಮಕ್ಕಳಿಗೆ ರಕ್ತಹೀನತೆ ನಿವಾರಣೆಗೆ, ಹಾಗೆ ಇದು ಒಂದು ಬೂಸ್ಟರ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ವಿಟಮಿನ್ ಸಿ ಹೇರಳವಾಗಿದೆ, ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ಇರುವುದರಿಂದ ಇದು ನಮ್ಮ ಆರೋಗ್ಯಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಚರ್ಮಕ್ಕೆ ಕೊಲಾಜಿನ್ ಅಂಶ ಹೆಚ್ಚಾಗಿ ಇರುವುದರಿಂದ ಮುಖದ ಸುಕ್ಕು ನಿವಾರಣೆಗೆ ಇದು ತುಂಬ ಸಹಾಯ ಮಾಡುತ್ತೆ. ನೋಡಿ, ಬೆಂಡೆಕಾಯಿನ ನೀಟಾಗಿ ತೊಳೆದ್ಬಿಟ್ಟು ಅದನ್ನು ಕಾಟನ್ ಬಟ್ಟೆಯಲ್ಲಿ ಒರೆಸಿ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿನ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆನಂತರ ಮತ್ತೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಬೆಂಡೆಕಾಯಿ, ಹಾಗೆ ಹೆಚ್ಚಿದಂತಹ ಈರುಳ್ಳಿ, ಟೊಮೊಟೊ, ಅಚ್ಚು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಇಂಗು, ಹಾಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ನೀವು ಬೇಕಿದ್ರೆ ನೀರಲ್ಲಿ ಗರಡಿ ಬಿಟ್ಟು ಹಾಕ್ಬೋದು, ನಾನು ಹಾಗೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಸಾಂಬಾರು ಪುಡಿನ ಹಾಕಿಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಗೊಜ್ಜು ರೀತಿ ಇದನ್ನು ಮೊದಲು ತಯಾರು ಮಾಡ್ಕೊಳ್ಳಿ. ಇದಿಷ್ಟೇ ತಿನ್ನೋದ್ರಿಂದ ಕೂಡ ನಮಗೆ ತುಂಬ ರುಚಿಯಾದ ಗೊಜ್ಜು ಕೂಡ ರೆಡಿಯಾಗಿಬಿಡುತ್ತೆ. ನಾವು ಇದಕ್ಕೆ ಇವಾಗ ಹುರಿದಿಟ್ಟಂತಹ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿದ್ರೆ ನಮಗೆ ಬೆಂಡೆಕಾಯಿ ಪಲ್ಯ ರೆಸಿಪಿ ರೆಡಿ ಆಯಿತು. ಈ ರೀತಿ ಬೆಂಡೆಕಾಯಿ ಪಲ್ಯ ರೆಸಿಪಿ ಚಪಾತಿಗೆ, ರೊಟ್ಟಿಗೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ಪಲ್ಯ ರೆಸಿಪಿ ತುಂಬ ಈಸಿಯಾಗಿದೆ. ಬೆಂಡೆಕಾಯಿನ ನಾವು ಹೆಚ್ಚಾಗಿ ಹುರಿಯೋದು ಬೇಡ, ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಹಸಿ ಬೆಂಡೆಕಾಯಿ ತಿನ್ನೋದ್ರಿಂದ ಕೂಡ ನಮಗೆ ಶುಗರ್ ಲೆವೆಲ್ ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಅಂತ ಗೊತ್ತಿದ್ದೇ ಇದೆ. ಇನ್ನು ಹಿಂದಿನ ವಿಡಿಯೋಗಳಲ್ಲಿ ನಾನು ಬೆಂಡೆಕಾಯಿಯ ಅತಿ ಹೆಚ್ಚಿನ ಆರೋಗ್ಯದ ಲಾಭಗಳ ಜೊತೆಗೆ ಸಾಂಬಾರ್ ರೆಸಿಪಿ ಹಾಗೂ ಇನ್ನು ಹಸಿ ಪಲ್ಯ, ಹಸಿ ಪಚಡಿ ಮಾಡುವಂಥ ರೆಸಿಪಿ ಕೂಡ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವೈಲೇಬಲ್ ಇದೆ. ನೀವು ಹೋಗಿ ಒಂದು ಸಾರಿ ಚೆಕ್ ಮಾಡ್ಕೊಂಡ್ಬಿಟ್ಟು ವಿಡಿಯೋನ ಖಂಡಿತವಾಗ್ಲೂ ವಾಚ್ ಮಾಡಿ. ನೋಡಿ, ಬೆಂಡೆಕಾಯಿನ ಇವಾಗ ಇದಕ್ಕೆ ನಾನು ಆ ಗೊಜ್ಜಿಗೆ ತಯಾರಿಸಿದಂಥ ಗೊಜ್ಜಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ, ಸಾಸಿವೆ, ಜೀರಿಗೆ, ಟೊಮೊಟೊ, ಈರುಳ್ಳಿ, ಅಚ್ಚು ಖಾರದ ಪುಡಿ, ಹಾಗೆ ಇಂಗು, ಒಂದು ಸ್ವಲ್ಪ ಉಪ್ಪು ಮತ್ತು ಕಡಲೆ ಹಿಟ್ಟನ್ನು ಹಾಕಿ ಸಾಂಬಾರು ಪುಡಿನ ಹಾಕಿಬಿಟ್ಟು ಪ್ರಿಪೇರ್ ಮಾಡಿದಂತಹ ಗೊಜ್ಜಿಗೆ ನಾನು ಬೆಂಡೆಕಾಯಿ ಹೆಚ್ಚಿದಂತಿದ್ದು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ. ಎರಡೆರಡು ಸರಿ ಏನಕ್ಕಪ್ಪ ಹೇಳಿದೆ ಅಂದರೆ, ನಾನು ಮೊದಲನೇ ಸರಿಗೆ ಆರೋಗ್ಯದ ಲಾಭಗಳನ್ನು ಹೇಳ್ತಾ ಬಂದೆ, ಅದಕ್ಕೆ ವಿಡಿಯೋ ಜೊತೆಗೆ ನಿಮಗೆ ಹೇಳಲಿಕ್ಕೆ ಆಗದೆ ಕಾರಣಕ್ಕೆ ಹೇಳಬೇಕಾಗಿತ್ತು. ಒಂದು ಸ್ವಲ್ಪ ನೀವು ಜಾಸ್ತಿ ಎಣ್ಣೆ ಹಾಕಿ ಮಾಡಿಕೊಂಡ್ರೆ ಇದು ತುಂಬ ಡ್ರೈ ಆಗಿ ಬರುತ್ತೆ ಪಲ್ಯ. ಇಲ್ಲಪ್ಪ ನಮಗೆ ಅನ್ನಕ್ಕೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ನೀರು ಹಾಕಿದರೆ ಸ್ವಲ್ಪ ಲೋಳೆ ಅಂಶ ಹೆಚ್ಚಾಗಿ ಬಿಡುತ್ತೆ. ನೀರು ಹಾಕ್ತೀವಿ ನಾವು ಕೇವಲ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಇದು ನಮಗೆ ಒಣ ಪಲ್ಯ ಆಗಿ ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದನ್ನು ನಿಯಮಿತವಾಗಿ ಚಪಾತಿ ಜೊತೆಗೆ ನೀಡೋದ್ರಿಂದ ನಮಗೇನಪ್ಪ ಆಗುತ್ತೆ ಅಂದರೆ ಮಕ್ಕಳಿಗೆ ಮಲಬದ್ಧತೆ ನಿವಾರಣೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಅವರಿಗೆ ಹೊಟ್ಟೆ ಶುದ್ಧೀಕರಣ ಆಗಲಿಕ್ಕೂ ಕೂಡ ಸಹಾಯ ಆಗುತ್ತೆ. ವಾರದಲ್ಲಿ 3ರಿಂದ 4 ಬಾರಿ ಬೆಂಡೆಕಾಯಿ ಪಲ್ಯ, ಬೆಂಡೆಕಾಯಿ ಸಾಂಬಾರು ಮಾಡಿ ಕೊಡೋದ್ರಿಂದ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಇನ್ನು ಹೆಚ್ಚಿನ ಇಂತಹ ಆರೋಗ್ಯಕರವಾದ ಅಡುಗೆಗಳಿಗೋಸ್ಕರ, ಆರೋಗ್ಯಕರವಾದ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೋಡಿ, ನಮಗೆ ಬೆಂಡೆಕಾಯಿ ಪಲ್ಯ ರೆಸಿಪಿ ರೆಡಿ ಆಯಿತು. ನೀವು ಯಾವ ರೀತಿ ಬೆಂಡೆಕಾಯಿ ಪಲ್ಯನ ಬೇಯಿಸಿ ಮಾಡ್ಕೊಳ್ತೀರೋ ಅಥವಾ ಹುರಿದ್ಬಿಟ್ಟು ಮಾಡ್ಕೊಳ್ತೀರೋ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾವು ಬೆಂಡೆಕಾಯಿನ ಬೇಯಿಸಿಬಿಟ್ಟು ಮಾಡ್ಕೊಳ್ಳೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಡೀಪ್ ಫ್ರೈ ಮಾಡೋದು, ಎಣ್ಣೆಯಲ್ಲಿ ಕಡಲೆ ಹಿಟ್ಟನ್ನು ಹಚ್ಚಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋದು, ಇದರಿಂದ ಬೆಂಡೆಕಾಯಿ ತನ್ನ ಆರೋಗ್ಯದ ಎಲ್ಲ ಲಾಭಗಳನ್ನು ಕಳ್ಕೊಳ್ಳೋಕ್ಕೆ ಆಗುತ್ತೆ. ಹಾಗೆ ಎಲ್ಲ ಪೋಷಕಾಂಶಗಳು ನಾಶವಾಗಿ ಹೋಗ್ತವೆ. ಆ ಕಾರಣಕ್ಕೆ ಬೆಂಡೆಕಾಯಿನ ನಾವು ಲೈಟಾಗಿ ಫ್ರೈ ಮಾಡಿಕೊಂಡು ಅಥವಾ ಬೇಯಿಸ್ಕೊಂಡ್ಬಿಟ್ಟು ರೆಸಿಪಿ ಮಾಡಿಕೊಂಡು ಸೇವನೆ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು.